ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೆ ಭೂಮಾಪಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಸೊ ಈಗ ಆಲ್ರೆಡಿ 1 to 50 ಈ ಒಂದು ಭಾಗ ಒಂದನ್ನು ಈಗ ಕಂಪ್ಲೀಟ್ ಮಾಡಿರ್ತೀವಿ. ಈಗ ಭಾಗ 2. ಸೊ ಈಗ ಫಸ್ಟ್ ಕ್ವೆಶ್ಚನ್ ನೋಡ್ಬೋದು. ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸೇರಿಲ್ಲ? ಇಲ್ಲಿ ಬಟನ್ ಐಲ್ಯಾಂಡ್ ಕೊಟ್ಟಿದ್ದಾರೆ, ಮೌಂಟ್ ಹೆರಿಯಟ್, ಮೌಲಿಂಗ್, ವಂಡೂರ್ ಸಾಗರ್. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಬಟನ್ ಐಲ್ಯಾಂಡ್, ಮೌಂಟ್ ಹೆರಿಯಟ್, ವಂಡೂರ್ ಸಾಗರ್ ಈ ಒಂದು ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳು ಇವು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರ್ತವೆ. ಬಟ್ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಇದು ಕಂಡುಬರೋದು ಅರುಣಾಚಲ ಪ್ರದೇಶ ಈ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಸಿ. ಬಿಂದ್ವಾಸ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸೊ ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರ್ತದೆ, ಹರಿಯಾಣ. ನೆಕ್ಸ್ಟ್ ಕ್ವೆಶ್ಚನ್ನು, ಕೆಳಗಿನ ಯಾವ ದೇಶವು ವಿಶ್ವದ ಮೊದಲ ಸುಸ್ಥಿರ ಜೈವಿಕ ಇಂಧನ ಆರ್ಥಿಕತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ? ಮೊದಲ ಸುಸ್ಥಿರ ಜೈವಿಕ ಇಂಧನ. ಸೊ ಆಪ್ಷನ್ ಸಿ, ಬ್ರೆಜಿಲ್ ಈಸ್ ರೈಟ್ ಆನ್ಸರ್. ಓಕೆ, ಸೊ ಇದನ್ನು 2009 ಪರಿಗಣಿಸಲಾಗಿದೆ. ವಿಶ್ವದ ಮೊದಲ ಸುಸ್ಥಿರ ಜೈವಿಕ ಇಂಧನ ಆರ್ಥಿಕತೆ ಬ್ರೆಜಿಲ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕೃಷಿ ಬೆಳೆ ವರ್ಷದ ಅವಧಿಯನ್ನು ಪ್ರಸ್ತುತಪಡಿಸುತ್ತದೆ? ಕೃಷಿ ಬೆಳೆ. ಸೊ ನಿಮಗೆ ಗೊತ್ತು, ಜುಲೈಯಿಂದ ಜೂನ್ ಅಂತ. ಓಕೆ, ಜುಲೈನಿಂದ ಜೂನ್ ಅಂತ ನಾವು ಈ ಕೃಷಿ ಬೆಳೆ ವರ್ಷದ ಅವಧಿಯನ್ನು ನಾವು ಅದನ್ನು ಅನ್ವಯ ಮಾಡಿಕೊಳ್ತೇವೆ. ನೀರಿನ ತಾಪಮಾನವು 30 ಡಿಗ್ರಿ ಸೆಲ್ಸಿಯಸ್ ಮತ್ತು 0 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಯಾದಾಗ ಏನಾಗುತ್ತದೆ? ಸೊ ಈಗ ನೋಡಿ, 30 ಡಿಗ್ರಿ ಸೆಲ್ಸಿಯಸ್ಸಿಂದ 0 ಅಂದರೆ ಕಡಿಮೆಯಾದಾಗ ಏನು ಅಂದರೆ ಈ ಒಂದು ನೀರಿನ ತಾಪಮಾನದಲ್ಲಿ ಏನಾಗ್ತದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ ಬಿ ಆಗುತ್ತಾ. ಮಂಜುಗಡ್ಡೆಯ ಪ್ರಮಾಣವು ನೀರಿನ ಪ್ರಮಾಣಕ್ಕಿಂತ ಹೆಚ್ಚಾಗಿರ್ತದೆ. ಈಗ ನೀರು ಇಷ್ಟದ ಅಂದ್ರೆ, ಓಕೆ, ಸೊ ಇದು 30 ಡಿಗ್ರಿ ಸೆಲ್ಸಿಯಸ್ ಅದ. ಸೊ ಈಗ 0 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಅದರ ಒಂದು ಪ್ರಮಾಣ ಹೆಚ್ಚಾಗುತ್ತದೆ. ಉಷ್ಣವಲಯದ ಮಳೆಕಾಡುಗಳು. ಸೊ ಈ ಉಷ್ಣವಲಯದ ಮಳೆಕಾಡುಗಳಂದರೆ ಇವು ಇಕ್ವೇಟರ್ ಜಾಗದಲ್ಲಿ ಕಂಡುಬರ್ತವೆ. ಓಕೆ, ಈಗ ನೀವು ನೋಡ್ಬೋದು, ಇದು ಪೃಥ್ವಿ ಅದ, ಇದು ಇಕ್ವೇಟರ್ ಅಂದರೆ ಸಮಭಾಜಕ ವೃತ್ತ. ಓಕೆ, ಇದು ನಾರ್ತ್ ಪೋಲ್, ಸೌತ್ ಪೋಲ್. ಸೊ ಈ ಒಂದು ಭಾಗದಲ್ಲಿ ಸಮಭಾಜಕ ವೃತ್ತದ ಉತ್ತರ ಭಾಗ, ಸಮಭಾಜಕ ವೃತ್ತದ ದಕ್ಷಿಣ ಭಾಗದಲ್ಲಿ ಈ ಎಲೆಗಳನ್ನು ಉದುರಿಸುವುದು, ಆದರೆ ನಿರ್ದಿಷ್ಟ ಋತುವನ್ನು ಹೊಂದಿರುವುದಿಲ್ಲ. ಇವು ಉಷ್ಣವಲಯದ ಮಳೆಕಾಡುಗಳು. ಆಮೇಲೆ ಚಿರಾಂಗ್ ರಿಪು ಆನೆ ಸಂರಕ್ಷಣಾ ಮೀಸಲು ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತದೆ? ಚಿರಾಂಗ್ ರಿಪು ಇದು ಆಸಾಂನಲ್ಲಿ ಕಂಡುಬರ್ತದೆ, ಆಸಾಂ ರಾಜ್ಯ. ನೆಕ್ಸ್ಟ್, ಕೆಳಗಿನ ಯಾವ ದೇಶಗಳಲ್ಲಿ ಥಾರ್ ಮರುಭೂಮಿ ಇದೆ? ನಿಮಗೆ ಎಲ್ಲರಿಗೂ ಗೊತ್ತಿದೆ, ಥಾರ್ ಮರುಭೂಮಿ ಇಂಡಿಯಾದಲ್ಲದ, ಅದು ರಾಜಸ್ಥಾನದಲ್ಲಿದೆ ಅಂತ. ಬಟ್ ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ನೀವು ಸ್ವಲ್ಪ ವಿಚಾರ ಮಾಡುವ ಸಂಗತಿ ಇದು. ಯಾಕೆ? ಕೆಲವೊಂದಿಷ್ಟು ಜನಕ್ಕೆ ಗೊತ್ತು ಇದು ಪಾಕಿಸ್ತಾನದಲ್ಲಿನೂ ಇದೆ ಅಂತ. ಬಟ್
ಅಫ್ಘಾನಿಸ್ತಾನ ಅಂದ ಕೂಡಲೇ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತದೆ. ಬಟ್ ಇದು ಇರೋದು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಮಾತ್ರ. ಸೊ ಇದು ಕೇವಲ 1 ಮತ್ತು 2 ಕರೆಕ್ಟ್ ಆಗ್ತದೆ. ಇದು ಇಡೀ ಜಗತ್ತಿನಲ್ಲಿ 17ನೇ ಅತಿ ದೊಡ್ಡ ಮರುಭೂಮಿ ಆಗಿದೆ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಚಂಡಮಾರುತಗಳು ವಾತಾವರಣದಲ್ಲಿರುವ ಅನಿಲ ಸಾರಜನಕವನ್ನು ಅಮೋನಿಯಾ ಮತ್ತು ನೈಟ್ರೇಟ್ಗಳಿಗಾಗಿ ಪರಿವರ್ತಿಸುತ್ತವೆ. ಸೊ ಇಲ್ಲಿ ವಾತಾವರಣದಲ್ಲಿರುವ ಅನಿಲ ಸಾರಜನಕ ಅಂದರೆ N2, ಇದೇನು ಅಮೋನಿಯಾ NH4 ಮತ್ತು ಇಲ್ಲೇನು NH4 ಮತ್ತು ನೈಟ್ರೇಟ್ ಆಗಿ ಏನು ಮಾಡ್ತದಂತ ಅಂದಿದ್ದಾರೆ, ಪರಿವರ್ತಿಸ್ತವೆ. ಸೊ ನೈಟ್ರೇಟ್ ಅಂದ್ರೆ N3. ಸೊ ಇದು ಕರೆಕ್ಟ್ ಆಗ್ತದೆ. ಆಮೇಲೆ ಅಮೋನಿಯಾ ಮತ್ತು ನೈಟ್ರೇಟ್ಗಳು ಮಳೆಯ ಮೂಲಕ ಭೂಮಿಯ ಮೇಲ್ಮೈಯನ್ನು ತಲುಪುತ್ತವೆ ಮತ್ತು ನಂತರ ಸಸ್ಯಗಳಿಂದ ಮಣ್ಣಿನಲ್ಲಿ ಬಳಸಲ್ಪಡುತ್ತವೆ. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಸೊ ಇದು 1 ಮತ್ತು 2 ಕರೆಕ್ಟ್ ಆಗ್ತದೆ. ಓಕ್, ಪೈನ್, ದೇವದಾರ್, ಬರ್ಚ್, ರೋಡೋಡೆಂಡ್ರಾನ್ ಈ ಕೆಳಗಿನ ಯಾವ ಪ್ರದೇಶದ ಪ್ರಮುಖ ಮರಗಳಾಗಿವೆ? ಇವು ಶೀತ ಮರುಭೂಮಿಯಲ್ಲಿ ಕಂಡುಬರ್ತವೆ. ಆಮೇಲೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಮೊದಲ ಸಭೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಏನು? ಯಾವುದು? ಮಾಂಟ್ರಿಯಲ್ ಇದು ಕೆನಡಾದಲ್ಲಿ ಬರ್ತದೆ. ಬಟ್ ಇದರ ಒಂದು ಮೊದಲ ಸಭೆ 16th ಸೆಪ್ಟೆಂಬರ್ 1987 ನಡೀತದೆ. ಇದು ಹೆಲ್ಸಿಂಕಿಯಲ್ಲಿ ನಡೀತದೆ. ಮಿನಿಮಾಟ ಸಮಾವೇಶವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಮಿನಿಮಾಟ ಇದು ಮರ್ಕ್ಯೂರಿ Hg ಜಪಾನ್ನಲ್ಲಿ ಕಂಡುಬರುವಂಥ ಈ ಮಿನಿಮಾಟ ಅಥವಾ ಮೀನ್ಮಾಟ ಅನ್ನುವ ಪ್ರದೇಶದಲ್ಲಿ ಈ ಒಂದು ರೋಗ ಉದ್ಭವಿಸ್ತದೆ. ಸೊ ಅದು ಇಲ್ಲಿ ಈ ಒಂದು ಸಮಾವೇಶವು ಈ ಒಂದು ರೋಗಕ್ಕೆ ಕುರಿತಾದ ಮರ್ಕ್ಯೂರಿಗೆ ಸಂಬಂಧಪಟ್ಟಂಥ ಒಂದು ಸಮಾವೇಶವನ್ನು ಹಮ್ಮಿಕೊಳ್ತಾರೆ. ಸುದ್ದಿಯಲ್ಲಿ ಕಂಡುಬಂದ ಮಿಷನ್ ವಾತ್ಸಲ್ಯ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಯಾವ ಕೇಂದ್ರ ಸಚಿವಾಲಯವು ಟೆಕ್ ಮ್ಯಾನ್ಯುವಲ್ ಆ್ಯಂಡ್ ವಿಂಡ್ಸ್ ಪೋರ್ಟಲನ್ನು ಪ್ರಾರಂಭಿಸಿತು? ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಪ್ಲ್ಯಾಟ್ಫಾರ್ಮ್ ಆಧಾರಿತ GIG ವರ್ಕರ್ಸ್ ನೋಂದಣಿ ಮತ್ತು ಕಲ್ಯಾಣ ಈ ಒಂದು ಬಿಲ್ಲನ್ನು ಅಂಗೀಕರಿಸಿದ ಮೊದಲ ರಾಜ್ಯ? ಸೊ ಯುವರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಾಜಸ್ಥಾನ್. ಪ್ರಿನ್ಸ್ ಆಫ್ ವೇಲ್ಸ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಪ್ರಿನ್ಸ್ ಅಂದರೆ ಗಾಲ್ಫ್. ಮೊದಲ ಫಿಫಾ ಮಹಿಳಾ ವಿಶ್ವಕಪ್ ಗೆದ್ದ ತಂಡ ಯಾವುದು? ನಾರ್ವೆ. ನೆಕ್ಸ್ಟು ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಅಥೆನ್ಸ್. ಪರ್ತ್ ಸ್ಟೇಡಿಯಂ ಯಾವ ದೇಶದಲ್ಲಿದೆ?
ಪರ್ತ್ ಇದು ಆಸ್ಟ್ರೇಲಿಯಾ. ಇದು ಒಂದು ಕ್ರಿಕೆಟ್ ಸ್ಟೇಡಿಯಂ. ಆಸ್ಟ್ರೇಲಿಯಾದಲ್ಲಿ ಪರ್ತು, ಸಿಡ್ನಿ, ಕ್ಯಾನ್ಬೆರಾ, ಆಮೇಲೆ ಮೆಲ್ಬೋರ್ನ್ ಬರ್ತದ. ಆಮೇಲೆ ಬ್ರಿಸ್ಬೇನ್ ಬರ್ತದ, ಆಮೇಲೆ ಇದು ಬರ್ತಾಯಿತ್ತು. ಹೀಗೆ ನಾನಾ ಥರದ. ಮತ್ತು ಇನ್ನೊಂದು ಆ್ಯಡಿಲೇಡ್ ತುಂಬ ಒಂದು ಸ್ಟೇಡಿಯಂಗಳು ಇಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರ್ತವೆ. ಕಾರ್ಗಮ್ ಯಾವ ರಾಜ್ಯದ ಒಂದು ಜಾನಪದ ನೃತ್ಯವಾಗಿದೆ? ತಮಿಳುನಾಡು. ಎಂಟು ಪ್ರಧಾನ ಶಾಸ್ತ್ರೀಯ ಭಾರತೀಯ ನೃತ್ಯ ಸಂಪ್ರದಾಯಗಳಲ್ಲಿ ಒಂದಾದ ಸತ್ರಿಯ ನೃತ್ಯವು ಈ ಕೆಳಗಿನ ಯಾವ ರಾಜ್ಯದಿಂದ ಬಂದಿದೆ? ಸೊ ಕರೆಕ್ಟ್ ಆನ್ಸರ್ ಅಸ್ಸಾಂ. ಕೆಳಗಿನವುಗಳಲ್ಲಿ ಯಾವುದು ವೇದಾಂಗವಲ್ಲ? ಸೊ ಟೋಟಲ್ 6 ವೇದಾಂಗಗಳು ಬರ್ತವೆ. 6 ವೇದಾಂಗಗಳು. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ವ್ಯಾಕರಣ, ನಿರುಕ್ತ, ಜ್ಯೋತಿಷ ಇವೆಲ್ಲವೂ ಬರ್ತಾವೆ. ಬಟ್ ಬ್ರಾಹ್ಮಣ ಬರೋದಿಲ್ಲ. ಹೊಂದಿಸಿ ಬರೆಯಿರಿ. ಸೊ ಉಪನಿಷತ್ತುಗಳು ನಿಗೂಢ ಸಿದ್ಧಾಂತ, ಸಾಮವೇದ ಧಾರ್ಮಿಕ ರಸ, ಋಗ್ವೇದ ಪ್ರಪಂಚದ ಅತ್ಯಂತ ಹಳೆಯ ಗ್ರಂಥಗಳು, ಅಥರ್ವಣವೇದ ಮಾಂತ್ರಿಕ ಪಟ್ಟಣಗಳು. ಸೊ ಇಲ್ಲಿ ಯಾವ್ದು ಬರುತ್ತೆ? ಕರೆಕ್ಟ್ ಆನ್ಸರ್ 3, 4, 1, 2. ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಾತ್ಮಕ ಮತ್ತು ವ್ಯಾಕರಣದ ಬಗ್ಗೆ ಲಭ್ಯವಿರುವ ಆರಂಭಿಕ ಬರಹವಾಗಿದೆ. ಈ ಕೆಳಗಿನ ಯಾವ ರಾಜನಿಂದ ಇದನ್ನು ಬರೆಯಲಾಗಿದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಅಮೋಘ ವರ್ಷ ನೃಪತುಂಗ. ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್. ಯೋಗ ದರ್ಶನದ ಪ್ರತಿಪಾದಕರು ಯಾರು? ಪತಂಜಲಿ. ಕೆಳಗಿನವುಗಳಲ್ಲಿ ಯಾವುದು ಪ್ರಸಿದ್ಧ ಅಸ್ಸಾಮಿ ಅಥವಾ ಅಸ್ಸಾಮಿಯ ಹಬ್ಬ? ರೋಂಗಾಲಿ ಬಿಹು. ಕೆಳಗಿನ ಯಾವ ದೇವಾಲಯವು ಅದರ ಸ್ಥಳದೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಮಲ್ಲಿಕಾರ್ಜುನ, ಆಂಧ್ರ ಪ್ರದೇಶ. ಅಂದರೆ ಶ್ರೀಶೈಲಂ. ಇದು ಆಂಧ್ರ ಪ್ರದೇಶದಲ್ಲಿ ಬರ್ತದೆ ಇದು. ಓಕೆ, ನೆಕ್ಸ್ಟ್ ಯಾವುದಿದೆ? ಸೋಮನಾಥ ಬಿಹಾರ್ ತಪ್ಪು. ತ್ರಂಬಕೇಶ್ವರ ಕರ್ನಾಟಕ ತಪ್ಪು. ನೋಡಿ, ಇದು ತ್ರಂಬಕೇಶ್ವರ ನಿಮಗೆ ಗೊತ್ತು, ಮಹಾರಾಷ್ಟ್ರದಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಬರ್ತದೆ. ಡೋಗ್ರಿ ಭಾಷೆಯನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ರಾಜ್ಯಗಳು ಅಥವಾ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ? ಸೊ ಕರೆಕ್ಟ್ ಆನ್ಸರ್ ಏನು? ಜಮ್ಮು ಮತ್ತು ಕಾಶ್ಮೀರ ಬರುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ತಂಗ್ತಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತಂಗ್ತಾ ಅಂದರೆ ಇದು ಕತ್ತಿ ಮತ್ತು ಈಟಿ ಹೀಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಮಣಿಪುರ ಆಗುತ್ತೆ. ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದೆ. ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಪಂಜಾಬ್ ಕೇಸರಿ ಆರಂಭಿಸಿದವರು ಯಾರು? ಲಾಲಾ ಲಜಪತ್ ರಾಯ್. ಕೆಳಗಿನ ಯಾವ ರಾಜ್ಯವು ಬ್ಯಾಕ್ಟೀರಿಯಾವನ್ನು ಪ್ರತಿನಿಧಿಸುತ್ತದೆ? ಅಂದರೆ ಕಿಂಗ್ಡಮ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಮೊನೇರಾ.
ವಿಟಮಿನ್ ಎ ಡಿ ಸಿ ಅನ್ನು ಕ್ರಮವಾಗಿ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಎ ಅಂದ್ರೇನು? ರೆಟಿನಾಲ. ಸೊ ಇದು ಸಿ ಕ್ಯಾನ್ಸಲ್ ಆಗುತ್ತೆ, ಇದು ಬರೋದಿಲ್ಲ. ಆಮೇಲೆ ಡಿ ಅಂದರೆ ಕ್ಯಾಲ್ಸಿಫೆರಾಲ್, ಇದು ಕರೆಕ್ಟ್. ಸೊ ಇದು ಎ ಮಾತ್ರ, ಇದು ಮಾತ್ರ ಎ ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಸಿ ಅಸ್ಕಾರ್ಬಿಕ್ ಆಮ್ಲ. ಸೊ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ. ವಿಟಮಿನ್ ಡಿ ಕೊರತೆಯು ಈ ಕೆಳಗಿನ ಯಾವ ಖನಿಜಗಳ ಹೀರಿಕೊಳ್ಳುವಿಕೆಯ ಕೊರತೆಗೆ ಕಾರಣವಾಗುತ್ತದೆ? ಸೊ ಇದು ಕ್ಯಾಲ್ಸಿಯಂ. ಬಾಂಬೆಯಲ್ಲಿ ಭೈರಾಮ್ಜಿ ಮಲಬಾರಿಯವರು ಈ ಕೆಳಗಿನ ಯಾವ ಸಂಸ್ಥೆಯನ್ನು ಪ್ರಾರಂಭಿಸಿದರು? ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವುದು? ಆಪ್ಷನ್ ಬಿ, ಸೇವಾ ಸದನ. ಲಿಯಾಖತ್ ನೆಹರು ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು? 1950. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ನ ಹರಿಪುರ ಅಧಿವೇಶನ 1938ರ ಈ ಒಂದು ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಸುಭಾಷ್ ಚಂದ್ರ ಬೋಸ್. 1753ರ ಚಾರ್ಟರ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದು ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಿತು ಅಂತ ಅಂದಿದ್ದಾರೆ. ಸೊ ಇದು ತಪ್ಪು. ಯಾಕ? ಇದು 1773ರ ಒಂದು ಚಾರ್ಟರ್ ಆ್ಯಕ್ಟ್ ಅನುಸಾರ ಈ ಗವರ್ನರ್ ಜನರಲ್ ಹುದ್ದೆ ಏನಪ್ಪ ಸೃಷ್ಟಿಸಲಾಯಿತು. ಇದು ಮೇಯರ್ ಕೋರ್ಟ್ ಅನ್ನು ಪುನಃಸ್ಥಾಪಿಸಿತು. ಸೊ ಇದು ಕರೆಕ್ಟ್. 2 ಮಾತ್ರ ಸರಿ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಈ ಕೆಳಗಿನವರಲ್ಲಿ ಯಾರು ನಿರ್ಮಿಸಿದರು? ಅರವತ್ತಡಿಯ ಹಾಸನ ಜಿಲ್ಲೆಯಲ್ಲಿ ಕಂಡುಬರುವಂಥ ಶ್ರವಣಬೆಳಗೊಳ, ಇದನ್ನು ಚಾವುಂಡರಾಯ ಇವರು ನಿರ್ಮಿಸಿದರು. ಕೆಳಗಿನವುಗಳಲ್ಲಿ ದ್ವಿಭಾಷಾ ಶಾಸನ ಯಾವುದು? ಕಂದಹಾರ. ಇದು ಕಂದರಲ್ಲ, ಕಂದಹಾರ. ಋಗ್ವೇದದ ಯಾವ ಮಂಡಲದಲ್ಲಿ ಗಾಯತ್ರಿ ಮಂತ್ರವನ್ನು ಉಲ್ಲೇಖಿಸಲಾಗಿದೆ? ಇದು ಇಲ್ಲಿ ದ್ವಿಭಾಷೆ ಅಂದರೆ ಇದು ಗ್ರೀಕ್ ಮತ್ತು ಅರೇಬಿಕ್ ಈ ಒಂದು ಭಾಷೆಯಲ್ಲಿ ಬರ್ತದೆ. ಅರೇಬಿಕ್. ಓಕೆ. ಋಗ್ವೇದದ ಒಂದು ಯಾವ ಮಂಡಲದಲ್ಲಿ ಗಾಯತ್ರಿ ಮಂತ್ರವನ್ನು ಉಲ್ಲೇಖಿಸಲಾಗಿದೆ? 3ನೇ ಒಂದು ಮಂಡಲ. ಭಾರತದಲ್ಲಿ ಕುಶಾನ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಕುಶಲ್ ಕಡ್ಪಿಸಸ್. ಕೆಳಗಿನ ಮರುಭೂಮಿಗಳಲ್ಲಿ ಯಾವುದು ದಕ್ಷಿಣ ಅಮೆರಿಕದಲ್ಲಿದೆ? ಅಟ್ಕಾಮ. ಆಪ್ಷನ್ ಸಿ ಬರುತ್ತೆ ಕರೆಕ್ಟ್. ಯಾವ ದ್ವೀಪವು ಕಡಲ ಆಗ್ನೇಯ ಏಷ್ಯಾದ ದಕ್ಷಿಣ ತುದಿಯ ಭಾಗವಾಗಿದೆ? ತಿಮೋರ್ ದ್ವೀಪ. ತಲ್ಚಾರ್ ಉಷ್ಣ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಲ್ಚಾರ್ ಇದು ಒಂದು ಉಷ್ಣ ವಿದ್ಯುತ್ ಅಂದರೆ ಕಲ್ಲಿದ್ದಲ ಮೇಲೆ ನಡೀತದೆ. ಬಟ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಒಡಿಸ್ಸಾ.
ಸೊ ಒಡಿಸ್ಸಾ ರೈಟ್ ಆಯಿತು. ನೆಕ್ಸ್ಟ್, ಭಾರತದಲ್ಲಿನ ಕೆಳಗಿನ ಪ್ರಸ್ಥಭೂಮಿಗಳಲ್ಲಿ ಯಾವುದು ಅರಾವಳಿ ಮತ್ತು ವಿಂಧ್ಯ ಪ್ರದೇಶದ ನಡುವೆ ಇದೆ? ಸೊ ಕರೆಕ್ಟ್ ಆನ್ಸರ್ ಮಾಳ್ವಾ ಪ್ರಸ್ಥಭೂಮಿ. ಭಾರತದಲ್ಲಿ ಎಷ್ಟು ರಾಜ್ಯಗಳು ತಮ್ಮ ಭೌಗೋಳಿಕ ಭೂಪ್ರದೇಶದ 75%ಕ್ಕಿಂತ ಹೆಚ್ಚು ಅರಣ್ಯವನ್ನು ಹೊಂದಿದವ? ಸೊ ಟೋಟಲ 3. ಒಂದು ಅರುಣಾಚಲ್ ಪ್ರದೇಶ್, ಮತ್ತೊಂದು ಮಣಿಪುರ್, ಇನ್ನೊಂದು ನಾಗಾಲ್ಯಾಂಡ್. ಇವು 3. ಒಂದು ತರಗತಿಯ ABC 3 ವಿಭಾಗಗಳಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ 3 ವಿಭಾಗಗಳ ಸರಾಸರಿ ಅಂಕಗಳು 84 ಇದ್ದಲ್ಲಿ B ಮತ್ತು C ನೋಡಿ ಟೋಟಲ್ ABC ಟೋಟಲ್ 100 ವಿದ್ಯಾರ್ಥಿಗಳಿದ್ದಾರೆ. ಸೊ ಇವರ ಒಂದು ಎವರೇಜ್ ಎಷ್ಟಾಗುತ್ತಾ? A + B + C / 3 = 84 ಆಗುತ್ತಾ. ಆಮೇಲೆ B ಮತ್ತು C ಈ ಇಬ್ಬರ ಒಂದು ಸರಾಸರಿ 87.5. ಎ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟಾಗುತ್ತಾ? ಸೊ ಇಲ್ಲಿ B + C = 165 ಆಯಿತು. ಸೊ ಈಗ ಇದು A + B + C ಎಷ್ಟಾಗುತ್ತಾ? ಇಂಟು 3 ಮಾಡೋದು. ಇದು ಮಾಡಿದಾಗ ಇದು B + C ಏನಿದೆಯಲ್ಲ ಇದು 165 ಇಲ್ಲಿ ಪುಟಪ್ ಮಾಡಿದ್ರೆ ನಮಗೆ ಇದು A ಸಿಗುತ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಈಗ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ಇದು ಆಪ್ಷನ್ ಇಲ್ಲ. ಓಕೆ, ಸೊ ಕರೆಕ್ಟ್ ಆನ್ಸರ್ ಈ 67. ಇಲ್ಲಿ 9, L1, 15, 23, 39 ಕೊಟ್ಟಿದ್ದಾರೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು? +2, +4, +8, +16, ಆಮೇಲೆ +32 ಬರುತ್ತಾ? ಡಬಲ್ +32 ಅಂದರೆ ಎಷ್ಟಾಗುತ್ತಾ? 71. ಆಪ್ಷನ್ ಎ ಕರೆಕ್ಟ್. ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ. ಸೊ ನೋಡಿ 2, 4, 4, 8, 8, 16, 16, 32. ಸೊ ಇಲ್ಲೆಲ್ಲ 32 ಇದೆ. ನೆಕ್ಸ್ಟ್ B ಆದಮೇಲೆ C, D, E, F, G, H ಹೀಗೆ ಒಂದೊಂದು ಮಾಡಿದ್ದಾರೆ ಎಕ್ಸ್ಟ್ರಾ +3, +4 ಹೀಗೆ H. ಆಮೇಲೆ ಏನು ಬರುತ್ತಾ? L ಬರುತ್ತಾ? ಓಕೆ, 32 LP ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಇದು ಅಮನ್ ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ. ಈಗ ನೋಡಿ 20 ಕಿಲೋಮೀಟರ್ ಕ್ರಮಿಸಿದ ನಂತರ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಕ್ರಮಿಸಿ ಮತ್ತೆ ಬಲಕ್ಕೆ 40 ಕಿಲೋಮೀಟರ್. ಇದು 20, ಇದು 20. ಅದ ನಂತರ ಅವರು ಮತ್ತೊಮ್ಮೆ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಹೋಗ್ತಾರೆ. ಈಗ ಅವರ ಒಂದು ಸರಿಯಾದ ಸ್ಥಳ ಯಾವುದು? ಇಲ್ಲಿ 20 ಇದೆ ಅಂದರೆ ಮೂಲ ಸ್ಥಳದಿಂದ 20 ಕಿಲೋಮೀಟರ್ ದಕ್ಷಿಣಕ್ಕೆ. ನೋಡಿ ಮುಂಚೆ ಇಲ್ಲಿ ಇದ್ದರು, ಆಮೇಲೆ ಇದು ಅವರ ಒಂದು ದಕ್ಷಿಣ ಸ್ಥಾನ 20 ಕಿಲೋಮೀಟರ್ ದಕ್ಷಿಣ. ಇದು ಕರೆಕ್ಟ್ ಆಗುತ್ತೆ. ಸೊ ಇವಿಷ್ಟು ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಒಂದು ಮುಖ್ಯವಾದಂಥ ಪ್ರಶ್ನೆಗಳಾಗಿದ್ದು, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.